ಮುಂಬೈ ಇಂಡಿಯನ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಎಲ್ ಕ್ಲಾಸಿಕೋ ಇದೆ ಟಾಟಾ IPL ನಲ್ಲಿ. ಒಂದು ಕಡೆ ಮಾಹಿಬಾಯಿ ಇದ್ರೆ ಇನ್ನೊಂದು ಕಡೆ ರೋಹಿತ್ ಶರ್ಮಾ ಮತ್ತೆ ಹಾರ್ದಿಕ್ ಪಾಂಡ್ಯ ಇದ್ದಾರೆ. ನೀವು ಚೆಕ್ ಮಾಡ್ಬೋದು, ಕಂಟಿನ್ಯೂ ನಮ್ಮ ಪ್ರಿಡಿಕ್ಷನ್ ದೇವ್ರ ದಯೆಯಿಂದ ಕರೆಕ್ಟ್ ಆಗ್ತಾ ಇದೆ. ನನಗೆ ಅನಿಸ್ತಿದೆ ಮುಂಬೈ ಇಲ್ಲಿ ಮ್ಯಾಚ್ ಗೆಲ್ತಾರೆ ಅಂತ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ಗೆದ್ದಿದ್ದಾರೆ. ಮೊಮೆಂಟಮ್ ಹತ್ರ ಇದೆ. ಅದಕ್ಕೆ ನೀವು ಈ ವಿಡಿಯೋ ಕೊನೆವರೆಗೂ ನೋಡಿ. ಲಾಸ್ಟ್ ಮ್ಯಾಚ್ದಲ್ಲಿ ಗಿವ್ ಅವೇ ಯಾರು ಮತ್ತೆ ಗೆದ್ದೇ ಇಲ್ಲ. ದರ್ಶನ್ ಶಿಂದೆ ಅವರಿಂದ ಸ್ವಲ್ಪ ಮಿಸ್ ಆಗಿದೆ. ಬಟ್ಲರ್ 97 ಮಾಡಿದ್ರು, ಆದರೆ ವಿಕೆಟ್ ಪ್ರಸಿದ್ಧ ಕೃಷ್ಣ ತೆಗೆದಿದ್ದಾರೆ ಜಾಸ್ತಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಈ ಮ್ಯಾಚ್ದಲ್ಲಿ ಕೂಡ ಗಿವ್ ಅವೇ ಇದೆ. ಜಸ್ಟ್ ನಿಮಗೆ ಏನು ಮಾಡಬೇಕು ಅಂದರೆ ಯಾರು ಜಾಸ್ತಿ ವಿಕೆಟ್ ತೆಗಿತಾರೆ ಮತ್ತು ಈ ಮ್ಯಾಚ್ದಲ್ಲಿ ಯಾರು ಜಾಸ್ತಿ ರನ್ಸ್ ಮಾಡ್ತಾರೆ ಅಂತ ನಿಮಗೆ ಕಾಮೆಂಟ್ ಮಾಡಬೇಕು. ವಿನ್ನರ್ ನಾನು ಟೆಲಿಗ್ರಾಮ್ದಲ್ಲಿ ಅನೌನ್ಸ್ ಮಾಡ್ತಾ ಇರ್ತೀನಿ. ಅದಕ್ಕೆ ಹೋಗಿ ಬೇಗ ಬೇಗ ಟೆಲಿಗ್ರಾಮ್ ಈಗಲೇ ಜಾಯ್ನ್ ಆಗಿ ಬನ್ನಿ. ಈಗ ನಮ್ಮ ಫ್ಯಾಂಟಸಿ ಟೀಮ್ ಮಾಡೋಣ. ವಾನ್ಖೇಡದಲ್ಲಿ ಮ್ಯಾಚ್ ಇದೆ. ಒಂದು ಫ್ಯಾಂಟಸಿ ಟೀಮ್ ಮಾಡಬೇಕು ಅಂದ್ರೆ ನಿಮಗೆ ಪಿಚ್ ಅರ್ಥ ಆಗಲೇಬೇಕು, ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಇದೆ. ಲಾಸ್ಟ್ ಮ್ಯಾಚ್ದಲ್ಲಿ ಎಲ್ಲರೂ ಅಂದ್ಕೊಂಡಿದ್ರು ಇದು ತುಂಬ ಸಖತ್ತಾಗಿರೋ ಬ್ಯಾಟಿಂಗ್ ಪಿಚ್ ಇರುತ್ತೆ ಅಂತ. ಆದರೆ ಮುಂಬೈದವರು ಏನು ಮಾಡಿದ್ರು ಅಂದರೆ ಇದ್ರ ಉಲ್ಟಾ ಮಾಡಿಬಿಟ್ರು. ಸನ್ರೈಸರ್ಸ್ಗೆ ಈಸಿ ಬ್ಯಾಟಿಂಗ್ ಪಿಚ್ ಕೊಡಲೇ ಇಲ್ಲ. ಯಾಕಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಸನ್ರೈಸರ್ಸ್ ಸ್ಟ್ರೆಂತ್ ಏನಿದೆ ಬ್ಯಾಟಿಂಗ್, ಅದಕ್ಕೆ ಅವ್ರಿಗೆ ಬ್ಯಾಟಿಂಗ್ ಪಿಚ್ ಕೊಡಲೇ ಇಲ್ಲ. ಆದರೆ ಉಲ್ಟಾ ಆಗುತ್ತೆ ಈ ಮ್ಯಾಚ್ದಲ್ಲಿ ಏನಾಗುತ್ತೆ ಅಂದರೆ ಪ್ಯೂರ್ ಬ್ಯಾಟಿಂಗ್ ಪಿಚ್ ಇರುತ್ತೆ ಅಂತ ನನಗೆ ಖಂಡಿತ ಅನಿಸ್ತಾ ಇದೆ. ಯಾಕಂದರೆ CSK ಬ್ಯಾಟಿಂಗ್ ಸ್ವಲ್ಪ ಪ್ರಾಬ್ಲಮ್ನಲ್ಲಿ ಇದೆ. CSK ಬ್ಯಾಟಿಂಗ್ನಲ್ಲಿ ಸ್ಟ್ರಗಲ್ ಮಾಡ್ತಿದ್ದಾರೆ. ಅವರು ಕಂಟಿನ್ಯೂಸ್ಲಿ ಬಿಗ್ ಸ್ಕೋರ್ ಆಗ್ತಾ ಇಲ್ಲ ಅವರ ಬ್ಯಾಟರ್ಸ್ ಕಡೆಯಿಂದ. ಪವರ್ ಹಿಟ್ಟರ್ನೇ ಇಲ್ಲ CSK ಹತ್ರ ಬಿಗ್ ಹಿಟ್ಟಿಂಗ್ ಮಾಡೋದಕ್ಕೆ. ಅದಕ್ಕೆ ಈ ಮ್ಯಾಚ್ದಲ್ಲಿ ಒಂದು ಒಳ್ಳೆ ಬ್ಯಾಟಿಂಗ್ ಪಿಚ್ ಇರುತ್ತೆ. ನಾವು ಯೂಶುವಲಿ ನೋಡಿದ್ದೇವೆ 190 to 200 ಇಲ್ಲಿ ಸ್ಕೋರ್ ಆಗ್ತಾ ಇರುತ್ತೆ. ಆ ಟೈಪ್ನೇ ಪಿಚ್ ಈ ಮ್ಯಾಚ್ದಲ್ಲಿ ಇರುತ್ತೆ ಡೆಫಿನೆಟ್ಲಿ. ಈಗ ನಮ್ಮ ಫ್ಯಾಂಟಸಿ ಟೀಮ್ ಮಾಡೋಣ. ವಿಕೆಟ್ ಕೀಪಿಂಗ್ ಸೆಕ್ಷನ್ದಿಂದ ರಾಯನ್ ರಿಕಲ್ಟನ್, ಧೋನಿ, ಕಾನ್ವೆ ಈ ಪ್ಲೇಯರ್ ಆಪ್ಷನ್ ನಮ್ಮ ಹತ್ರ ಇದೆ. ಡೆವಾನ್ ಕಾನ್ವೆ ಅಂತೂ ಆಡೋದಿಲ್ಲ. ಈಗ ರಿಯಾನ್ ರಿಕಲ್ಟನ್ ಮತ್ತು MS ಧೋನಿ, ನಾ ಈ 2 ಪ್ಲೇಯರ್ನ ಈಗ ಬ್ಯಾಕ್ ಮಾಡ್ತಾ ಇದ್ದೀನಿ. ರಾಯನ್ ರಿಕಲ್ಟನ್ ಸ್ಟಾರ್ಟಿಂಗ್ ಮ್ಯಾಚಸ್ನಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ರು, ಆದರೆ ಈಗ ಕಂಟಿನ್ಯೂಸ್ ರನ್ ಮಾಡ್ತಿದ್ದಾರೆ. ಈ ಮ್ಯಾಚ್ದಲ್ಲಿ ನನಗೆ ಅನಿಸ್ತಿದೆ ಟ್ರೂ ಬೌನ್ಸ್ ಇರುತ್ತೆ. ಬಾಲ್ ಬ್ಯಾಟ್ ಮೇಲೆ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಸೇಮ್ ಆಸ್ ಸೌತ್ ಆಫ್ರಿಕನ್ ಕಂಡೀಷನ್ ಇರುತ್ತೆ. ಅದಕ್ಕೆ ಇದು ರಾಯನ್ ರಿಕಲ್ಟನ್ಗೆ ಸೂಟ್ ಆಗುತ್ತೆ ಈ ಪಿಚ್. ಅದಕ್ಕೆ ಈ ಮ್ಯಾಚ್ದಲ್ಲಿ ಇವರು ರನ್ಸ್ ಮಾಡ್ತಾರೆ ಅಂತ ನನಗೆ ಅನಿಸ್ತಿದೆ. ಆದರೆ ಈಗ ಮಾಹಿಬಾಯಿಗೆ ನಾನು ಯಾಕೆ ಬ್ಯಾಕ್ ಮಾಡ್ತಿದ್ದೆ ಅಂದರೆ ಮುಂಚೆ ಹೇಳಿದ್ರು ಹಾಗೆ ಈ ಮ್ಯಾಚ್ ಮುಂಬೈ ಗೆಲ್ಲುತ್ತೆ ಅಂತ. ಮತ್ತು ಮುಂಬೈ ಮ್ಯಾಚ್ ಗೆದ್ದರೆ ಮಾಹಿಬಾಯಿಗೆ ಬ್ಯಾಟಿಂಗ್ ಸಿಗುತ್ತೆ. ಮತ್ತು ಲಾಸ್ಟ್ 3-4 ಮ್ಯಾಚ್ನಿಂದ ಇವರು ರನ್ಸ್ ಕೂಡ ಮಾಡ್ತಿದ್ದಾರೆ, ಕ್ಯಾಚ್ ಹಿಡಿತಿದ್ದಾರೆ, ಸ್ಟಂಪಿಂಗ್ ಕೂಡ ಮಾಡ್ತಿದ್ದಾರೆ, ರನ್ಸ್ ಕೂಡ ಮಾಡ್ತಿದ್ದಾರೆ. ಲಾಸ್ಟ್ 3-4 ಮ್ಯಾಚ್ನಿಂದ ಸ್ವಲ್ಪ ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಿದ್ದಾರೆ. ಆದರೆ ಈ ಟೀಮ್ನಲ್ಲಿ ಯಾವುದೇ ಚೇಂಜಸ್ ಇದ್ದರೆ ನಿಮಗೆ ಟೆಲಿಗ್ರಾಮ್ನಲ್ಲಿ ಹೇಳ್ತಾ ಇರ್ತೀನಿ. ಅದಕ್ಕೆ ಟೆಲಿಗ್ರಾಮ್ ಈಗಲೇ ಜಾಯ್ನ್ ಮಾಡಿ. ಈಗ ಬ್ಯಾಟಿಂಗ್ ಸೆಕ್ಷನ್ದಲ್ಲಿ ಹೋಗೋದಾದರೆ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಮತ್ತು ರೋಹಿತ್ ಶರ್ಮಾ, ನಾ ಈ 3 ಪ್ಲೇಯರ್ಸ್ಗೆ ಬ್ಯಾಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈಗ ಸೀನ್ ಏನು ಅಂದರೆ ಈ 3 ಪ್ಲೇಯರ್ಸ್ ಹೋಮ್ ಗ್ರೌಂಡ್ ಇದೆ ಮುಂಬೈ, ಮತ್ತು ಮುಂಬೈ ಮ್ಯಾಚ್ ಗೆಲ್ತಾ ಇದೆ. ಅದಕ್ಕೆ ನಾನು ಸ್ವಲ್ಪ ಬ್ಯಾಟಿಂಗ್ ಆರ್ಡರ್ ಮುಂಬೈ ಸ್ಟ್ರಾಂಗ್ ಇಡ್ತಾ ಇದ್ದೀನಿ. ಇವ್ರ ಜೊತೆ ನಾನು ಬ್ಯಾಟಿಂಗ್ನಲ್ಲಿ ಶಿವಮ್ ದುಬೆನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಪಿಚ್ ಮೇಲೆ ಇವರು ಚೆನ್ನಾಗಿ ಆಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಇವ್ರ ಬ್ಯಾಟಿಂಗ್ ನಾರ್ಮಲಿ ಮಿಡಲ್ ಓವರ್ಸ್ನಲ್ಲಿ ಬರುತ್ತೆ. ಆವಾಗ ಮುಂಬೈ ಹತ್ರ ಸ್ಪಿನ್ ಬೌಲಿಂಗ್ ಚೆನ್ನಾಗೇ ಇಲ್ಲ. ಸ್ಯಾಂಟ್ನರ್, ವಿಲ್ ಜಾಕ್ಸ್ ಕೂಡ ಬೌಲಿಂಗ್ ಮಾಡ್ಬೋದು. ವಿಘ್ನೇಶ್ ಪುತ್ತೂರ್ ಬರ್ಬೋದು ಆ್ಯಸ್ ಎ ಇಂಪ್ಯಾಕ್ಟ್ ಪ್ಲೇಯರ್. ಕರುಣ್ ಶರ್ಮಾ ಕೂಡ ಇದ್ದಾರೆ. ಆದರೆ ಆ ಕ್ವಾಲಿಟಿ ಸ್ಪಿನ್ ಬೌಲಿಂಗ್ ಇವ್ರ ಹತ್ರ ಇಲ್ಲ ಮುಂಬೈ ಹತ್ರ. ಲಾಸ್ಟ್ ಮ್ಯಾಚ್ದಲ್ಲಿ ಕರುಣ್ ಶರ್ಮಾ ಆಡಿದರು, ಆದರೆ 1 ಓವರ್ ಮಾಡಿಸಲಿಲ್ಲ. ಇದು ನೋಡಿ ನಾ ಶಾಕ್ ಆಗಿದ್ದೆ. ಅದಕ್ಕೆ ನಾ ಮಿಡಲ್ ಓವರ್ಸ್ಗೆ ದುಬೆನ ಬ್ಯಾಕ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಫ್ಯಾಂಟಸಿ ಟೀಮ್ ಕಣ್ಣು ಮುಚ್ಚಿ ಸೆಲೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ವಿಡಿಯೋ ಕೊನೆವರೆಗೂ ನೋಡಿ, ತುಂಬ ನಾಲೆಜ್ ಸಿಗುತ್ತೆ. ಏನಾದರೂ ನೀವು ಫ್ಯಾಂಟಸಿನಲ್ಲಿ ಟೀಮ್ ಮಾಡ್ತಾ ಇದ್ರೆ. ಈಗ ನಾ ಇವ್ರ ಜೊತೆ ಡಿವಾಲ್ ಬ್ರೇವಿಸ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ನಾನು ಇಲ್ಲಿ ಈಗ ಡಿವಾಲ್ ಬ್ರೇವಿಸ್ಗೆ ಆಡಿಸ್ತಾ ಇದ್ದೀನಿ. ಇದು ಇಂಟ್ರೆಸ್ಟಿಂಗ್ ಇದೆ. ಯಾಕಂದರೆ ಸಿಲೆಕ್ಷನ್ ಪರ್ಸೆಂಟ್ ನೋಡಿ ಜಸ್ಟ್ 2% ಇದೆ. ಇವ್ರ ಮೇಲೆ ಯಾರೂ ಜಾಸ್ತಿ ಗಮನ ಕೊಡ್ತಾ ಇಲ್ಲ. ನೀವು ಏನಾದರೂ ಈ ಪ್ಲೇಯರ್ಗೆ ಆಡಿಸಿದ್ರೆ ಮತ್ತು ಏನಾದರೂ ಇವನು ಆಡಿದ್ನಂದರೆ ಇವನು ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಬೋದು. ಯಾಕಂದರೆ ಮುಂಬೈ ಕಡೆಯಿಂದ ಇವನು ಇಲ್ಲಿ ಆಡಿದ್ದಾನೆ, ತುಂಬ ಆಡಿದ್ದಾನೆ. ಈ ಗ್ರೌಂಡ್ ಅವನಿಗೆ ಗೊತ್ತಿದೆ. ಅದಕ್ಕೆ ಇವನು ಆಡ್ತಾನೆ ಅಂತ ನನಗೆ ಖಂಡಿತ ಅನ್ನಿಸ್ತಾ ಇದೆ.
ಇವ್ರಿಗೆ ಜಾಸ್ತಿ ಯಾರು ಸಿಲೆಕ್ಟ್ ಮಾಡ್ತಾ ಇಲ್ಲ. ನೀವು ಇವ್ರ ಮೇಲೆ ಖಂಡಿತ ಗಮನ ಇಡಿ. ನನಗೆ ಇವರು ಈ ಮ್ಯಾಚ್ ಆಡ್ತಿದ್ದಾರೆ ಅಂತ ಪಕ್ಕಾ ಅನಿಸ್ತಾ ಇದೆ. ಇವ್ರ ಜೊತೆ ನಾ ರಚಿನ್ ರವೀಂದ್ರಗೆ ಬ್ಯಾಕ್ ಮಾಡ್ತೀನಿ. ಈ ಗ್ರೌಂಡ್ ಮೇಲೆ ಇವರು ರನ್ಸ್ ಮಾಡ್ತಾರೆ ಅಂತ ನನಗೆ ಅನಿಸ್ತಿದೆ. ಇವ್ರ ಜೊತೆನ ಹಾರ್ದಿಕ್ ಪಾಂಡ್ಯಗೆ ಬ್ಯಾಕ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಟೀಮ್ದಲ್ಲಿ ಹಾರ್ದಿಕ್ ಪಾಂಡ್ಯಗೆ ಇಡಲಿಲ್ಲ ಅಂದರೆ ಒನ್ ವೇ ಸೋಲ್ತೀರಾ ನೀವು. ಯಾಕಂದರೆ ಹಾರ್ದಿಕ್ ಪಾಂಡ್ಯ ಎಲ್ಲ ಟೀಮ್ನಲ್ಲಿ ಇರ್ತಾರೆ. ಇದು ನೀವು ಜ್ಞಾಪಕ ಇಡಿ. ನಾ ಜಡ್ಡು ಸೆಂಟ್ನರ್ ಓವರ್ಟನ್ಗೆ ತಗೋತಾ ಇಲ್ಲ. ಈಗ ನೋಡೋಕೆ ಹೋದರೆ ಪಿಚ್ನಲ್ಲಿ ಅಷ್ಟು ಹೆಲ್ಪ್ ಕೂಡ ಇರೋದಿಲ್ಲ ಇವ್ರಿಗೆ. ನಾನು ಇಲ್ಲಿ ಟಾಪ್ ಆರ್ಡರ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ಬೌಲರ್ಸ್ದಲ್ಲಿ ಬೂಮ್ರಾ ಎಲ್ಲಿದ್ದಾರೆ? ನಮ್ಮ ಬೂಮ್ರಾ. ಇವ್ರು ಹಾಗೆ ಯಾರೂ ಇಲ್ಲ. ಲಾಸ್ಟ್ ಮ್ಯಾಚ್ದಲ್ಲಿ ಆಡಿದ್ರು, 4 ಓವರ್ ಮಾಡಿದ್ರು, 21 ರನ್ ಕೊಟ್ಟಿದ್ರು, ಜಸ್ಟ್ ಒಂದೇ ವಿಕೆಟ್ ಸಿಕ್ಕಿತ್ತು. ಆದರೆ ತುಂಬ ಕಂಜೂಸ್ಗೂ ಆ ಬೌಲರ್ ಇದ್ದಾರೆ ಇವರು. ಯಾಕಂದರೆ ಇವತ್ತಿನ ದಿವಸ ಇಕಾನಮಿಗೆ ಕೂಡ ಫ್ಯಾಂಟಸಿದಲ್ಲಿ ಪಾಯಿಂಟ್ಸ್ ಕೊಡ್ತಿದ್ದಾರೆ, ಡಾಟ್ ಬಾಲ್ಗೆ ಕೂಡ ಪಾಯಿಂಟ್ಸ್ ಕೊಡ್ತಿದ್ದಾರೆ ಫ್ಯಾಂಟಸಿನಲ್ಲಿ. ಅದಕ್ಕೆ ಬೂಮ್ರಾಗೆ ತಗೊಳ್ಳೇಬೇಕಾಗುತ್ತೆ. ಇವ್ರ ಜೊತೆ ನಾನು ನೂರ್ ಅಹ್ಮದ್ಗೆ ತಗೋತೀನಿ. ಮಿಡಲ್ ಓವರ್ಸ್ನಲ್ಲಿ ಬಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತಿದೆ. ಆದರೆ ಪ್ರಾಬ್ಲಮ್ ಏನು ಅಂದರೆ CSK ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಪತಿರನ್ನಗೆ ತಗೊಳ್ಳೇಬೇಕಾಗುತ್ತೆ. ಆವಾಗ ಒಂದು ಬ್ಯಾಟ್ಸ್ಮನ್ ತೆಗೆದು ನಾ ಪತಿರನ್ನಗೆ ತಗೋತೀನಿ. ಆದರೆ ಸದ್ಯಕ್ಕೆ ಈಗ ಇದೇ ಟೀಮ್ ಇರುತ್ತೆ. ಟಾಸ್ ಆದಮೇಲೆ ನೋಡೋಣ. ಅದಕ್ಕೆ ಟೆಲಿಗ್ರಾಮ್ದಲ್ಲಿ ಹೋಗಿ ಜಾಯ್ನ್ ಆಗಿ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಲಾಸ್ಟ್ ಟೀಮ್. ನಮ್ಮ ಟೀಮ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಇದ್ದಾರೆ. ಸೇಫ್ ಆಪ್ಷನ್ ಇದೆ ಹಾರ್ದಿಕ್ ಪಾಂಡ್ಯ. ನಾನು ಹಾರ್ದಿಕ್ ಪಾಂಡ್ಯಗೆ ನಮ್ಮ ಟೀಮ್ ಕ್ಯಾಪ್ಟನ್ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಟೀಮ್ ವೈಸ್ ಕ್ಯಾಪ್ಟನ್ ಇದ್ದಾರೆ ಸೂರ್ಯಕುಮಾರ್ ಯಾದವ್. ಇದು ನಾನು ಸ್ವಲ್ಪ ಸೇಫ್ ಆಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಅದಕ್ಕೆ ನಮ್ಮ ಟೀಮ್ ಕ್ಯಾಪ್ಟನ್ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ ವೈಸ್ ಕ್ಯಾಪ್ಟನ್. ಸೊ ಹೀಗೆ ಇದೆ ನಮ್ಮ ಫ್ಯಾಂಟಸಿ 11 ಟೀಮ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಗಿವ್ ಅವೇ ಗೆಲ್ಲಬೇಕು ಅಂದರೆ ಕಾಮೆಂಟ್ ಮಾಡಿ ಯಾರು ಜಾಸ್ತಿ ವಿಕೆಟ್ ತಗೋತಾರೆ ಮತ್ತು ಯಾರು ಜಾಸ್ತಿ ರನ್ಸ್ ಮಾಡ್ತಾರೆ ಅಂತ ಈ ಮ್ಯಾಚ್ದಲ್ಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು ಆ್ಯಂಡ್ ಬಾಯ್.